Good evening, everyone. This is the 20th part of your light chapter, that is components of the spherical mirror. So, spherical lens. Correct? Spherical lens ಒಳಗಡೆ ಏನದಪ್ಪ ಅಂದ್ರೆ some components ಅದಾವ. ಆಲ್ರೆಡಿ ನಮ್ಮ ಕಡೆ ಏನಪ್ಪಾ ಅಂದ್ರೆ ಟೂ ಟೈಪ್ಸ್ ಆಫ್ ಲೆನ್ಸಸ್ ಅದಾವ ಅಂತ ಹೇಳಿ ಪ್ರಿವಿಯಸ್ ಸೆಷನ್ ಒಳಗೆ ಡಿಸ್ಕಸ್ ಮಾಡೀವಿ. ನೀವ್ ಯಾರಾದ್ರೂ ಏನಪ್ಪಾ ಅಂದ್ರೆ ಡೈರೆಕ್ಟ್ ಪ್ರಿವಿಯಸ್ ಸೆಷನ್ ಒಳಗೆ ಈ ವಿಡಿಯೋಗೆ ಏನಾದ್ರು ಬಂದಿದ್ರಿಯಪ್ಪ ಅಂತಂದ್ರ ಟೈಪ್ಸ್ ಆಫ್ ಲೆನ್ಸಸ್ ಬಗ್ಗೆ ಸ್ವಲ್ಪ ಬೇಸಿಕ್ ಐಡಿಯಾ ಬೇಕತಿ. ಕರೆಕ್ಟಾ? ಒನ್ಸ್ ಏನಪ್ಪಾ ಅಂತಂದ್ರೆ ಆ ವಿಡಿಯೋಗೆ ವಿಸಿಟ್ ಮಾಡ್ರಿ. ಲೈಟ್ ಪಾರ್ಟ್ 19 ಅಪಿ. ಓಕೆ, ನೀವು ಸರ್ಚ್ ಮಾಡಿದ್ರೆ ಲೈಟ್ ಪಾರ್ಟ್ 19 ಟೈಪ್ಸ್ ಆಫ್ ಸ್ಪೆರಿಕಲ್ ಲೆನ್ಸಸ್ ಅಂಡ್ ಟೈಪ್ಸ್ ಆಫ್ ಸ್ಪೆರಿಕಲ್ ಲೆನ್ಸಸ್ ಪ್ರದೀಪ್ ಗೌಡ 09 ಅಂತ ಏನಾದ್ರು ಟೈಪ್ ಮಾಡಿದ್ರಪ್ಪ ಅಂತ ಯು ಗೆಟ್ ದಟ್ ವಿಡಿಯೋ. ಆ ವಿಡಿಯೋಕ್ಕೆ ಒಂದ್ಸಾರಿ ವಿಸಿಟ್ ಮಾಡಿ. ಈ ಸೆಷನ್ ಒಳಗಡೆ ಏನ್ ಡಿಸ್ಕಸ್ ಮಾಡಕೊಂತೀವಪ್ಪ ಅಂದ್ರೆ ದೋಸ್ ಟೈಪ್ಸ್ ಆಫ್ ಸ್ಪೆರಿಕಲ್ ಲೆನ್ಸಸ್ ಆರ್ ಹ್ಯಾವಿಂಗ್ ಸಮ್ ಕಾಂಪೋನೆಂಟ್ಸ್ ಆರ್ ಸಮ್ ಟರ್ಮ್ಸ್ ಅಂತಾನು ಕರಿತೀವಿ. ಏನಂತ ಕರಿತೀವಿ? ಸಮ್ ಟರ್ಮ್ಸ್ ರಿಲೇಟೆಡ್ ಟು ಸ್ಪೆರಿಕಲ್ ಲೆನ್ಸಸ್ ಅಂತಾನು ಕರಿತೀವಿ. ಹೌದಾ? ಹಂಗನು ಕರಿತೀವಪ್ಪಿ. And welcome you all to your beautiful channel api, that is Pradeep Gowda 09. Correct? Let's start the new concept, that is components of spherical lens. Andre spherical lens ಒಳಗಡೆ components ಅಂದ್ರೆ ಏನಪ್ಪಿ, and how many components we have, and ನಾನು ಏನ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅವೇ ಟರ್ಮ್ಸ್ ಗೆ ಕಾಂಪೋನೆಂಟ್ಸ್ ಅಂತ ಯಾಕೆ ಅಂತೀವಿ, ಉಳಿಕೆದ ಟರ್ಮ್ಸ್ ಗೆ ಕಾಂಪೋನೆಂಟ್ಸ್ ಅಂತ ಯಾಕೆ ಅನ್ನಲ್ಲ, ಇವೆಲ್ಲ ಡೌಟ್ಸಿಗೂ ಐ ವಿಲ್ ಗಿವ್ ಅ ಪರ್ಟಿಕ್ಯುಲರ್ ಕ್ಲಾರಿಟಿ ಟು ಯು ಗೈಸ್. ನಿನಗೆ ಏನ್ ಮಾಡ್ತೀನಪ್ಪ ಅಂದ್ರೆ ಕ್ಲಾರಿಟಿ ಪ್ರೊವೈಡ್ ಮಾಡಕ್ ನಾನು. ಕರೆಕ್ಟಾ? ಅಂಡ್ ಲೆಟ್ ಸ್ಟಾರ್ಟ್ ದ ಕಾನ್ಸೆಪ್ಟ್ ಹಿಯರ್. ಕಾಂಪೋನೆಂಟ್ ಆಫ್ ದಿ ಸ್ಪೆರಿಕಲ್ ಲೆನ್ಸ್. ಆಕ್ಚುಲಿ ಸ್ಪೆರಿಕಲ್ ಲೆನ್ಸಿಗೆ ಏನದಪ್ಪ ಅಂದ್ರೆ ಸ್ಪೆಷಲಿ 5 ಕಾಂಪೋನೆಂಟ್ಸ್ ಅದಾವ. ಫಸ್ಟ್ component is aperture. Second component is center of curvature. And third one is radius of curvature. And fourth one is optical center. And next, fifth one is principal axis. And these 5 are called as the components of the lenses ಅಂತ ಕರಿತೀವಿ. ನಾವು ಯುಕ ಕಾಂಪೋನೆಂಟ್ಸ್ ಅಂತ ಯಾಕೆ ಅಂತೀವಿ ಅಂತ ಹೇಳಿದ್ರಿಂದ ಇದು ಅಟ್ ದಿ ಎಂಡ್ ಆಫ್ ದಿ ಸೆಷನ್ ಒಳಗಡೆ ಡಿಸ್ಕಸ್ ಮಾಡೋಣ. ಕರೆಕ್ಟಾ? ಲೆಟ್ಸ್ ಡ್ರಾ ದ ಲೆನ್ಸಸ್ ಹಿಯರ್. ಲೆನ್ಸ್ ನ ಡ್ರಾ ಮಾಡ್ಕೊಂತೀವಿ. Which lens it is? Convex lens. Correct? Similarly, we have second type of lens. Let's draw that one also. ಈ ಕಡೆ ಬೇಡಪ್ಪಿ, ಸ್ವಲ್ಪ ಆ ಕಡೆ ಡ್ರಾ ಮಾಡಿ. Let's draw the convex lens here. Concave lens draw ಮಾಡಪ್ಪಿ. ಟಕ. Okay, this is concave lens. Actually, you convex ಇರ್ಲತ್ತಿ ಇಲ್ಲ ಕಾನ್ಕೇವ್ ಲೆನ್ಸಸ್ ಇರ್ಲಿ, ಇದಕ್ಕೆ ಏನದಪ್ಪ ಅಂದ್ರೆ 2 ಸರ್ಫೇಸಸ್ ಅದಾವ. ಎಷ್ಟು ಸರ್ಫೇಸಸ್ ಅದಾವ? 2 ಕರ್ವ್ಡ್ ಸರ್ಫೇಸಸ್ ಅದಾವ. ಅಲ್ಲಿ ಸ್ಪೆರಿಕಲ್ ಮಿರರ್ ಒಳಗಡೆ ಏನಿರ್ತೈತಪ್ಪ ಅಂತಂದ್ರೆ ಅಲ್ಲಿ ಸಿಂಗಲ್ ಕರ್ವ್ಡ್ ಸರ್ಫೇಸ್ ಇರ್ತೈತಿ. ಬಟ್ ಇಲ್ಲಿ ಏನದವಪ್ಪ ಅಂದ್ರೆ 2 ಕರ್ವ್ಡ್ ಸರ್ಫೇಸಸ್ ಅದಾವು. 2 ಕರ್ವ್ಡ್ ಸರ್ಫೇಸಸ್ ಅದಾವಪ್ಪ ಅಂತಂದ್ರೆ ಈಚ್ ಕರ್ವ್ಡ್ ಪಾರ್ಟ್ ಈಸ್ ಅ ಪೀಸ್ ಆಫ್ ಅ ಸ್ಪಿಯರ್. ಇದು ಒಂದೇನೈತಪಿ, ಇಲ್ಲೊಂದು ಸ್ಪಿಯರ್ ಐತಿ, ಇಲ್ಲೊಂದು ಸ್ಪೆರಿಕಲ್ ಸರ್ಫೇಸ್ ಐತಿ, ಇಲ್ಲೊಂದು ಸ್ಪೆರಿಕಲ್ ಸರ್ಫೇಸ್ ಐತಿ. ಅವು ಎರಡೂ ಸ್ಪೆರಿಕಲ್ ಸರ್ಫೇಸ್ ನ ಒಂದೇ ಸ್ಪಿಯರ್ ಅಂತ ಅನ್ನಕ್ ಬರಲ್ಲಪಿ. ದಿಸ್ ಈಸ್ ಇದು. ಈ ಕಡೆ ಒಂದು ಕಟ್ ಮಾಡ್ಕೋತೀನಿ. ಇದು ಎದ್ರದಪ್ಪ ಅಂದ್ರೆ ಇದು. ಅಂದ್ರೆ ಇದಕ್ಕೊಂದು ಸೆಂಟರ್ ಬ್ಯಾರೆ ಐತಿ, ಇದಕ್ಕೊಂದು ಸೆಂಟರ್ ಬ್ಯಾರೆ ಐತಿ. ಹೌದಲ್ಲ? ಇದಕ್ಕೊಂದು ಸೆಂಟರ್ ಬ್ಯಾರೆ ಇರ್ತೈತಿ, ಇದಕ್ಕೊಂದು ಸೆಂಟರ್ ಬ್ಯಾರೆ ಇರ್ತೈತಿ. ಸಿಮಿಲರ್ಲಿ ಕಾನ್ಕೇವ್ ಲೆನ್ಸ್ ತಗೋಬಿ. ವಿಚ್ ಲೆನ್ಸ್? ಕಾನ್ಕೇವ್ ಲೆನ್ಸ್ ಐತಲ್ಲ, ಕಾನ್ಕೇವ್ ಲೆನ್ಸ್ ಒಳಗಡೆ ಏನದಪ್ಪ ಅಂದ್ರೆ 2 ಕರ್ವ್ಡ್ ಸರ್ಫೇಸಸ್ ಅದಾವ. 2 ಕರ್ವ್ಡ್ ಸರ್ಫೇಸಸ್ ಅದಪ್ಪ ಅಂತಂದ್ರ ಇದನ್ನು ಸಿಂಗಲ್ ಸ್ಪಿಯರ್ ಇಂದ ಫಾರ್ಮ್ ಆಗಿಲ್ಲ. ಮೋರ್ ದ್ಯಾನ್ 1 ಸ್ಪಿಯರ್ ಮೀನ್ಸ್ ಎಕ್ಸಾಕ್ಟ್ಲಿ 2 ಅಂದ್ಬಿಡಮಲ್ಲ, ಮೋರ್ ದ್ಯಾನ್ 1 ಅಂತ ಯಾಕಂದ್ರೆ 2 spheres are used to make spherical lenses. It may be concave or it may be convex. Convex ಆದ್ರೂ ಇರ್ಲಿ, ಕಾನ್ಕೇವ್ ಆದ್ರೂ ಇರ್ಲಿ, ಅವನು ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ನನಗೆ ಎಷ್ಟು ಬೇಕು? 2 spheres ಬೇಕು. ಇಲ್ಲಿ ಏನೈತಿ? ಫಸ್ಟ್ ಸರ್ಫೇಸ್ ಐತಲ್ಲ, ಫಸ್ಟ್ ಸರ್ಫೇಸ್ ಈಸ್ ಅ ಪೀಸ್ ಆಫ್ 1 ಸ್ಪಿಯರ್.
ಇಲ್ಲಿ ಸೆಕೆಂಡ್ ಸ್ಪಿಯರ್ ಸೆಕೆಂಡ್ ಕರ್ವ್ ಐತಲ್ಲ, that second curve is a piece of another sphere. This is first sphere, this is second sphere. ಇಲ್ಲಿನೂ ಹಂಗೆ ಅಪ್ಪಿ, ಫಸ್ಟ್ ಕರ್ವ್ is a piece of one sphere, second curve is also a piece of another sphere. ಹೌದಾ? ನೋಡಮ್ಮ, ಅಷ್ಟಂತೂ ಗೊತ್ತಿರಬೇಕು ಕಂಪಲ್ಸರಿ. ಇದ್ರೊಳಗಡೆ ನಾನೇನ್ ಮಾಡ್ತೀನಿ, ಫ್ರಮ್ ಹಿಯರ್ ಟು ಹಿಯರ್ ಒನ್ ಎಡ್ಜ್ ಟು ಅನದರ್ ಎಡ್ಜ್ ಏನೈತಲ್ಲಪಿ, ಅದಕ್ಕೆ ಏನಂತ ನೇಮ್ ಕೊಡ್ತೀನಿ ನಾನು, ಎ ಬಿ ಅಂತ ಹೇಳಿ ಕರಿತೀನಿ. ಏನಂತ ಕರಿತೀನಪ್ಪಿ, ಎ ಬಿ. ಸಿಮಿಲರ್ಲಿ ಕಾನ್ಕೇವ್ ಮಿರರ್ ಒಳಗಡೆ ಏನಂತಪಿ, ಇಲ್ಲಿನೂ ಎ ಬಿ ಅಂತ ಕರಿತೀವಿ. ಇಲ್ಲಿನೂ ಏನಂತ ಕರಿತೀವಿ, ಎ ಬಿ ಅಂತ ಕರಿತೀವಿ. ಹೌದಾ? ಆ ಎ ಬಿ ಅಂದ್ರೆ ಏನಪ್ಪಾ ಅಂದ್ರೆ ದಟ್ ಈಸ್ ಅಪರ್ಚರ್. ಎವ್ರಿ ಟೈಮ್ ಎ ಬಿ ನೇ ತಗೋಬೇಕಂತ ಸರ್, ನನಗೆ ಎ ಬಿ ವಲ್ರಿ, ನಾ ಪಿ ಕ್ಯೂ ತಗೋತೀನಿ, ತಗೋಪಿ ನಿನ್ ಇಷ್ಟ, ಬೇಕಾದ್ ತಗೋಬಹುದು. ಎ ಬಿ, ಪಿ ಕ್ಯೂ, ಆರ್ ಎಸ್, ಎಂ ಎನ್, ಓ ಕ್ಯೂ, ಬೇಕಾದ ಲೆಟರ್ಸ್ ತಗೋಬಹುದು ನೀನು. ನಾನು ಎ ಬಿ ಅಂತ ತಗೊಂಡೆ, ನನಗೆ ಎ ಬಿ ಅಂದ್ರೆ ಇಷ್ಟ ಆಪಿ. ನಿನಗೇನ್ ಇಷ್ಟ ಅಲ್ಲ, ನಿನಗೆ ಯಾವ ಲೆಟರ್ ತೋರ್ ಇಷ್ಟ ಅಲ್ಲ, ಸಾರಿ ಯಾವ ಲೆಟರ್ ಇಷ್ಟ ಅಲ್ಲ ಆ ಲೆಟರ್ ತಗೋ. ಸರ್ ನನಗೆ ಪಿ ದನೋರ್ ಅಂದ್ರೆ ಇಷ್ಟ ಸರ್, ಓಕೆ ಪಿ ತಗೋ. ಸರ್ ನನಗೆ ಕ್ಯೂ ದನೋರ್ ಇಷ್ಟ ಸರ್, ಕ್ವೀನ್ ಕ್ವೀನ್ ತಗೋ, ಪಿ ಕ್ಯೂ, ನಿನ್ ಇಂಟ್ರೆಸ್ಟ್. ನೀ ಏನ್ ಬೇಕಾದ್ರೂ ತಗೋಬಹುದು ಫಾರ್ ದ ಅಪರ್ಚರ್. ಅಪರ್ಚರಿಗೆ ಏನ್ ಬೇಕಾದ್ರೂ ತಗೋ. ಅಂಡ್ ಅಪರ್ಚರ್ ಡೆಫಿನಿಷನ್ ಬೇಕಲ್ಲ ನನಗ. ಫಸ್ಟ್ ಒನ್ ಏನೈತಿ, ಫಸ್ಟ್ ಒನ್ ಅಪರ್ಚರ್. ಫಸ್ಟ್ ಒನ್ ಏನಪ್ಪಿ, ಅಪರ್ಚರ್. ಅಪರ್ಚರ್ ಅಂದ್ರೆ ಏನಂತ ಬೇಕು, ಅಪರ್ಚರ್ ಆಫ್ ದಿ ಸ್ಪೆರಿಕಲ್ ಲೆನ್ಸ್ ಅಂದ್ರೆ ಏನು. ಸಿ ದಿಸ್ ಇಸ್ ಕಾಲ್ಡ್ ಆಸ್ ಅಪರ್ಚರ್. ಬಟ್ ನೀನು ವಾಟ್ ಯು ಮೀನ್ ಬೈ ಅಪರ್ಚರ್ ಅಂತ ಕೇಳಿದ್ರಪ್ಪ ಅಂತಂದ್ರೆ ದಿಸ್ ಇಸ್ ಕಾಲ್ಡ್ ಆಸ್ ಅಪರ್ಚರ್ ಅಂತ ಬರಕ್ ಬರಲ್ಲ. ಒಂದು ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಫಾರ್ಮ್ ಒಳಗಡೆ ನೀನು ಅದನ್ನ ರಿಪ್ರೆಸೆಂಟ್ ಮಾಡ್ಬೇಕು. ಹೌ ಟು ರಿಪ್ರೆಸೆಂಟ್ ದಟ್? ಇಲ್ಲಿಲಿಂತ್ರ ಲೆಟ್ಸ್ ಡ್ರಾ ಹಿಯರ್. ಇಲ್ಲಿಲಿಂತ್ರಾಪಿ ಇಲ್ಲಿ ಮಟ್ಟ ಏನಂತ ಕರಿತೀನಿ ನಾನು, ಅಪರ್ಚರ್ ಅಂತ ಕರಿತೀನಿ. ಫ್ರಮ್ ಒನ್ ಎಂಡ್ ಟು ಅನದರ್ ಎಂಡಿಗೆ ಏನಂತ ಕರಿತೀನಿ, ಅಪರ್ಚರ್ ಅಂತ ಕರಿತೀನಿ. ಇಲ್ಲಿ ನೋಪಿ ಕಾನ್ಕೇವ್ ಲೆನ್ಸ್ ಒಳಗಡೆ ಏನ್ ಮಾಡ್ತಿ, ಫ್ರಮ್ ಒನ್ ಎಂಡ್ ಲಿಂತ್ರ ಅನದರ್ ಎಂಡಿಗೆ ಏನಂತ ಕರಿತಿ, ಅಪರ್ಚರ್ ಅಂತ ಕರಿತಿ. ದಿಸ್ ಇಸ್ ಅಪರ್ಚರ್, ದಿಸ್ ಇಸ್ ಅಪರ್ಚರ್. ಆ ಲೈನ್ ಡ್ರಾ ಮಾಡಿ ನಾನು ಒನ್ ಎಂಡ್ ಲಿಂತ್ರ ಒಂದು ಸರ್ಕಲ್ ತಗೋ, ಸರ್ಕಲ್ ಒಳಗಡೆ ಒನ್ ಎಂಡ್ ಲಿಂತ್ರ ಇನ್ನೊಂದ್ ಎಂಡ್ ಲೈನ್ ಡ್ರಾ ಮಾಡು. ಇದು ಹಿಂಗರ ಡ್ರಾ ಮಾಡು, ಹಿಂಗರ ಡ್ರಾ ಮಾಡು. ಇದಕ್ಕೇನಂತ ಕರಿತೀವಿ ನಾವು, ಈ ಲೈನ್ಗೆ ಏನಂತ ಕರಿತೀವಿ, ಡಯಾಮೀಟರ್ ಅಂತ ಕರಿತೀವಿ. ಲೈನ್ ಹೊಡಿಬೇಕು, ಯಾರಿಗೆ ಹೊಡಿಬೇಕು ಲೈನ್? ಓಕೆ ಸಾರಿ, ನಾಟ್ ನೀವು ಅಲ್ಲೆಲ್ಲ ಹೋಗ್ಕೊಡ್ರಿ. ಲೈನ್ ಯಾವ್ದಕ್ಕೆ ಹೊಡಿಬೇಕು, ಲೆನ್ಸಿಗೆ ಹೊಡಿಬೇಕು, ಮೀನ್ಸ್ ಸರ್ಕಲ್ ಹೊಡಿಬೇಕು. ಅದಕ್ಕೆ ಡಯಾಮೀಟರ್ ಆಫ್ ದಿ ಸರ್ಕಲ್ ಅಂತ ಕರಿತೀವಿ. ಒನ್ ಎಂಡ್ ನಂತರ ಇನ್ನೊಂದು ಎಂಡಿಗೆ ಲೈನ್ ಡ್ರಾ ಮಾಡಿದ್ರೆ ದಟ್ ಈಸ್ ಡಯಾಮೀಟರ್. ಸಿಮಿಲರ್ಲಿ ನಾನು ಇಲ್ಲಿನೂ ಏನ್ ಮಾಡಕತ್ತೀನಪ್ಪ, ಒನ್ ಎಂಡ್ ನಂತರ ಇನ್ನೊಂದು ಎಂಡಿಗೆ ಲೈನ್ ಡ್ರಾ ಮಾಡಿ, ಅದಕ್ಕೆ ಏನಂತ ಕರಿತೀವಿ, ಡಯಾಮೀಟರ್ ಅಂತ ಕರಿತೀವಿ. ಮೀನ್ಸ್ ಡಯಾಮೀಟರ್ ಆಫ್ ದಿ ಲೆನ್ಸ್ ಏನಂತ ಕರಿತೀವಪ್ಪ ಅಂದ್ರ ಅಪರ್ಚರ್ ಅಂತ ಕರಿತೀವಿ. ಏನಂತ ಕರಿತೀವಿ, ಅಪರ್ಚರ್. ದ ಡಯಾಮೀಟರ್ ಆಫ್ ಸ್ಪೆರಿಕಲ್ ಲೆನ್ಸ್, the diameter of spherical lens is called aperture. ಅದಕ್ಕೆ ಏನಂತ ಕರಿತೀವಿ, ಅಪರ್ಚರ್ ಅಂತ ಕರಿತೀವಿ. ಕರೆಕ್ಟಾ? ಸಿಮಿಲರ್ಲಿ can I rub this diagrams of it? Diagram rub ಮಾಡ್ಲಿ? Okay, I'm going to rub this one up it. ನೆಕ್ಸ್ಟ್ ಓಕೆ, ಡ್ರಾ ಮಾಡಬಾರ್ದಾಗಿತ್ತು ಡಯಾಗ್ರಾಮ್, ಸಾರಿ ರಬ್ ಮಾಡಬಾರ್ದಾಗಿತ್ತು. ಇಲ್ಲಿ ಒಂದು ಸ್ಮಾಲ್ ಆಗಿ ಡ್ರಾ ಮಾಡ್ಕೋತೀನಿ. ಕಾನ್ಕೇವ್, ಸಾರಿ ಕಾನ್ವೆಕ್ಸ್, ಕಾನ್ಕೇವ್. ಇದೇನು ಡಯಾಮೀಟರ್ ಅಂದ್ರೆ ಅಪರ್ಚರ್. ಎ ಬಿ ಇಸ್ ಅ ಅಪರ್ಚರ್. ಇಲ್ಲಿ ಎ ಬಿ ಇಸ್ ಅ ಅಪರ್ಚರ್. ಹೌದಾ? ಲೆಟ್ಸ್ ಡ್ರಾ. ದಿಸ್ ಈಸ್ ಹ್ಯಾವಿಂಗ್ ಒನ್ ಸ್ಪಿಯರ್, ದಿಸ್ ಈಸ್ ಹ್ಯಾವಿಂಗ್ ಒನ್ ಸ್ಪಿಯರ್, ದಿಸ್ ಈಸ್ ಹ್ಯಾವಿಂಗ್ ಒನ್ ಸ್ಪಿಯರ್ ಅಂಡ್ ದಿಸ್ ಸೈಡ್ ಈಸ್ ಹ್ಯಾವಿಂಗ್ ಒನ್ ಸ್ಪಿಯರ್. ಕರೆಕ್ಟಾ? ನೆಕ್ಸ್ಟ್ ಏನೈತಿ, center of curvature. Illole, these are two spheres. How many spheres we have? Two spheres. ಎಷ್ಟು ಸ್ಪಿಯರ್ಸ್ ಅದಾವ? ಟೂ ಸ್ಪಿಯರ್ಸ್ ಅದಾವ. ಒನ್ ಸ್ಪಿಯರಿಗೆ ಒನ್ ಸೆಂಟರ್ ಇರ್ತೈತಿ, ಟೂ ಸ್ಪಿಯರಿಗೆ ಏನಿರ್ತೈತಿ, ಟೂ ಸೆಂಟರ್ ಇರ್ತೈತಿ. ಇಲ್ಲೊಂದು ಸೆಂಟರ್ ಇರ್ತೈತಿ, ಇಲ್ಲೊಂದು ಸೆಂಟರ್ ಇರ್ತೈತಿ. ಲೆಟ್ಸ್ ಡ್ರಾ ನೀಟ್ಲಿ ಹಿಯರ್. ನೀಟಾಗಿ ಡ್ರಾ ಮಾಡು. ಟೂ ಸ್ಪಿಯರ್ಸ್ ಅದಾವಪ್ಪ ಅಂತಂದ್ರ ಕಾನ್ವೆಕ್ಸ್ ತಗೋ. ದಿಸ್ ಇಸ್ ಕಾನ್ವೆಕ್ಸ್. ಟಕ 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 ಟಕ. ಕರೆಕ್ಟಾ? ಇನ್ನೊಂದು ಡ್ರಾ ಮಾಡು. ಯಾವುದು? ಕಾನ್ಕೇವ್ ಡ್ರಾ ಮಾಡು. ಓಕೆ, ದಿಸ್ ಇಸ್ ಕಾನ್ಕೇವ್. ಇದೇನಪ್ಪಿ? ಡಯಾಮೀಟರ್. ಏನಿದು? ಡಯಾಮೀಟರ್. ವಾಟ್ ಇಸ್ ದಿಸ್? ಡಯಾಮೀಟರ್. ಲೈನ್ ಮಾರೋ ಭಾಯ್, ಲೈನ್ ಹೊಡಿ. ಯಾರಿಗೆ ಹೊಡಿಬೇಕು ಲೈನ್? ಲೆನ್ಸಿಗೆ ಲೈನ್ ಹೊಡಿಬೇಕು. ಅದಕ್ಕೆ ಅಪರ್ಚರ್ ಅಂತ ಕರಿತೀವಿ.
ಲೈನ್ ಹೊಡಿಬೇಕಂತ ಏನಿಲ್ಲಪ್ಪಿ, ಲೈನ್ ಇರ್ಲಿಲ್ಲ ಅಂದ್ರೂ ಅಪರ್ಚರ್ ಅಂತ ಕರೀತಾರೆ. ಹೌದಾ? ಈ ಅಪರ್ಚರ್ ನೋಟ್ ಮಾಡ್ಕೊಂಡ್ರಪ್ಪಿ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಏನದಲ್ಲಪ್ಪಿ, ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ 1 ಮಾರ್ಕ್ಸ್. 1 ಮಾರ್ಕ್ಸ್ ಕೇಳಂತ ಪಾಸಿಬಿಲಿಟಿ ಜಾಸ್ತಿ ಅದ. ಲೆಟ್ಸ್ ನೋಟ್ ಇಟ್. ಸಪೋಸ್ ನನ್ ಕ್ಲಾಸ್ ಕೇಳಕ್ ಕುಂತೀರಿಯಪ್ಪ ಅಂತಂದ್ರೆ ಅಲಾಂಗ್ ವಿತ್ ನೋಟ್ಸ್ ಕುಂತಿರಪ್ಪಿ, ಒಂದು ಪೆನ್ ಒಂದು ಪೇಪರ್ ತಗೊಳ್ರಿ. ಇರಲ್ಲಪ್ಪ ಅಂತ ಅಟ್ ಲೀಸ್ಟ್ ಯು ಕ್ಯಾನ್ ಟೇಕ್ ಸ್ಕ್ರೀನ್ ಶಾಟ್ ಆಲ್ಸೋ. ಸ್ಕ್ರೀನ್ ಶಾಟ್ ಆದ್ರೂ ತಗೊಳ್ರಿ. ಕಂಪ್ಲೀಟಾ? ನೆಕ್ಸ್ಟ್ ಸೆಕೆಂಡ್ ಒನ್ ಏನೈತಿ? ಸೆಕೆಂಡ್ ಒನ್ ಏನೈತಿ? ಸೆಕೆಂಡ್ ಒನ್ ಇದೆ ಸೆಂಟರ್ ಆಫ್ ಕರ್ವೇಚರ್. ಸೆಂಟರ್ ಆಫ್ ಕರ್ವೇಚರ್. Center of curvature. Center of curvature. Center of curvature. What is that? Center of curvature. ಇಲ್ಲಿ ಏನದಪ್ಪಿ? This circle is having one center. This circle is having another center. This sphere is having one center. This sphere is having another center. Means totally for the spherical lens, we have two centers. We have how many centers? Two centers. ನಾನು ಒಂದಕ್ಕೆ ಏನಂತ ಕರಿತೀನಪ್ಪಿ? C1 ಅಂತ. C1 C2 ಆಮೇಲೆ ನೋಡ್ಕೊಳ್ಳೋದಂತ. ಎರಡು ಸೆಂಟರ್. ಇದ್ರೊಳಗಡೆ ಒನ್ C1 ಅನದರ್ C2 ಅಂತ ಮೆನ್ಷನ್ ಮಾಡಬೇಕು. ಒನ್ ಇಸ್ C1 ಅನದರ್ ಒನ್ ಇಸ್ C2. ಅಂದ್ರೆ C1 ಯಾವುದು, C2 ಯಾವುದು ಅದು ಬೇಕು. C1 ಯಾವುದು, C2 ಯಾವುದು ಅದು ಬೇಕು. ಇಲ್ಲೊಳ್ಳೆ ದಿಸ್ ಇಸ್ ಫಸ್ಟ್ ಕರ್ವ್. ವಿಚ್ ಕರ್ವ್? ಫಸ್ಟ್ ಕರ್ವ್. ಇದು ಯಾವ ಕರ್ವ್? ಸೆಕೆಂಡ್. ಇಲ್ಲಿ ಐತಲ್ಲಪ್ಪಿ ದಿಸ್ ಸೆಂಟರ್, ಇಟ್ ಈಸ್ ರಿಲೇಟೆಡ್ ಟು ದ ಫಸ್ಟ್ ಕರ್ವ್, ಸೆಕೆಂಡ್ ಕರ್ವ್. ನೋಡು, ಯಾವ್ದು? ಸೆಕೆಂಡ್ ಕರ್ವ್ ಇನ್ ಸೆಂಟರ್. ಅದು ಮೀನ್ಸ್ ಇಟ್ ಈಸ್ C2. ಏನದು? C2. ಈ ಕಡೆ ಇದು ಫಸ್ಟ್ ಕರ್ವ್. ಈ ಕಡೆ ನೋಡು, ಲೈಕ್ ದಿಸ್. ಫಸ್ಟ್ ಕರ್ವ್ ಮೀನ್ಸ್ C1. ಏನಾಯ್ತದು? C1 ಆಯ್ತು. ಸಿಮಿಲರ್ಲಿ ಇಲ್ಲಿನೂ ಟೂ ಸೆಂಟರ್ಸ್ ಇರ್ತಾವೆ. ಲೆಟ್ಸ್ ಗಿವ್ ದ ನೇಮ್ ಆಸ್ ಸಿ 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 ಚಿಚಿ ಚೀಚಿ ಅಲ್ಲಪಿ, ಸಿ ಸಿ. ಹೌದಾ? ಇಲ್ಲಿ ನೋಡಪಿ, ಲೈನ್ ಡ್ರಾ ಮಾಡಿ, ಮೀನ್ಸ್ ಸರ್ಕಲ್ ಡ್ರಾ ಮಾಡಿ, ಇಮ್ಯಾಜಿನರಿ ಸ್ಪಿಯರ್ ಡ್ರಾ ಮಾಡಿ. ದಿಸ್ ಇಸ್ ದ ಸೆಂಟರ್ ಆಫ್ ದಟ್ ಇಮ್ಯಾಜಿನರಿ ಸ್ಪಿಯರ್. ದಿಸ್ ಇಸ್ ದ ಸೆಂಟರ್ ಆಫ್ ಸೆಕೆಂಡ್ ಇಮ್ಯಾಜಿನರಿ ಸ್ಪಿಯರ್. ಹೌದಾ? ಸಿ ಹಿಯರ್. ಇದು ಇಲ್ಲೇನ್ ಸೆಂಟರ್ ಐತಲ್ಲಪಿ, ದಿಸ್ ಸೆಂಟರ್ ಈಸ್ ಸೆಂಟರ್ ಆಫ್ ಫಸ್ಟ್ ಸ್ಪಿಯರ್, ಸೆಕೆಂಡ್ ಸ್ಪಿಯರ್. ಸಿಯರ್ ಫಸ್ಟ್ ಕರ್ವ, ಸೆಕೆಂಡ್ ಕರ್ವ ನೋಡು, ಈ ಕಡೆ ಐತಿ. ಟಕ 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 ಟಕ. ಇದು ಎಷ್ಟೇ ಕರ್ವ್? ಫಸ್ಟ್ ಕರ್ವ್. ಇದು ಸೆಕೆಂಡ್ ಕರ್ವ್. ಫಸ್ಟ್ ಕರ್ವ್ ಇದು ಅಂದ್ರೆ ಏನು? C1. ಇದು ಅಪಿ ಸೆಕೆಂಡ್ ಕರ್ವ್ ಅಂದ್ರೆ ಏನು? C2. ಯೂಶಲಿ ಬರೀ ಪಾಯಿಂಟ್ ಬರೀಪಿ. ಯೂಶಲಿ ಲೆನ್ಸಸ್ ಆರ್ lenses are having two center of curvature. Center of curvature is always represented by C. ಬ್ಯಾಲೆಟರ್ ತಗೋ ಸರ್, ನನ್ ಸೀದಾನವ್ರು ಅಂದ್ರೆ ಇಷ್ಟ ಇಲ್ಲ ಸರ್, ನಾನು ಎಂ ತಗೋತೀನಿ ಸರ್, ನಾನು ಪಿ ತಗೋತೀನಿ ಸರ್, ನಾನು ಕ್ಯೂ ತಗೋತೀನಿ ಸರ್, ನಾನು ಆ ತರ ತಗೊಳಕ್ ಬರಲ್ಲ. ಯು ಶುಡ್ ಆಲ್ವೇಸ್ ಕನ್ಸಿಡರ್ ಸಿ. ಯು ಶುಡ್ ಆಲ್ವೇಸ್ ಕನ್ಸಿಡರ್ ಸಿ ನೇ ತಗೋಬೇಕಂತ. ಎಷ್ಟು ಸೆಂಟರ್ ಆಫ್ ಕರ್ವೇಚರ್ ಇರ್ತಾವು? ಟೂ ಸೆಂಟರ್ ಆಫ್ ಕರ್ವೇಚರ್. ಹೌದಾ? ನೆಕ್ಸ್ಟ್ ಇದ್ರದೊಂದು ಡೆಫಿನೇಷನ್ ಬೇಕಲ್ಲ. ಹೌದಾ? ಇಟ್ ಈಸ್ ದ ಸೆಂಟರ್ ಆಫ್ ಇಮ್ಯಾಜಿನರಿ ಸ್ಪಿಯರ್. ಇಮ್ಯಾಜಿನರಿ, ರಿಯಲ್ ಇಲ್ಲ, ಇಮ್ಯಾಜಿನರಿ ಅದು. ಇಮ್ಯಾಜಿನರಿ ಸ್ಪಿಯರ್ which two curved surfaces of two curved surfaces of lens are made. That is called as the center of curvature. Cover ಆಗ್ತದ ಲಾಸ್ಟ್ one ಒಂದ್ಸರಿ ಚೆಕ್ ಮಾಡೋಣ. ಓಕೆ, ಏನ್ ಪ್ರಾಬ್ಲಮ್ ಇಲ್ಲಪ್ಪಿ. Okay, it is a center of imaginary sphere which is two curved. Which two curved? Which two curved surfaces of lens are made. Lens ಯಾವ ಟೂ ಸರ್ಫೇಸಸ್ ಅಂದ್ರೆ ಯಾವ ಟೂ ಸ್ಪೆರಿಕಲ್ ಸರ್ಫೇಸಸ್, ಯಾವ ಟೂ ಸ್ಪಿಯರ್ಸ್ ಇಂದ ಫಾರ್ಮ್ ಆಗಿತ್ತಲ್ಲಪಿ, those two spheres are called as the, or those two centers of sphere are called as the center of curvature. Usually we have two centers here. We are having two centers, two center of curvature. One is C1, another one is a C2. One is C1, another one is a C2. ಕರೆಕ್ಟಾ? ನೋಟ್ ಮಾಡ್ಕೊಳ್ರಿ, ಫಾಸ್ಟ್ ನೋಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಥರ್ಡ್ ಒನ್ ನೋಡೋಣ, ರೇಡಿಯಸ್ ಆಫ್ ಕರ್ವೇಚರ್.
ಥರ್ಡ್ ಒನ್ ನೋಡೋಣ ರೇಡಿಯಸ್ ಆಫ್ ಕರ್ವೇಚರ್. ರೇಡಿಯಸ್ ಆಫ್ ಕರ್ವೇಚರ್ ನೋಡೋಪಿ. ರೇಡಿಯಸ್ ಆಫ್ ಕರ್ವೇಚರ್ ಬಗ್ಗೆ ನೋಡೋದೇನಿಲ್ಲ, ರೇಡಿಯಸ್ ಅಂತ ಬಗ್ಗೆ. Radius of the sphere, that is called as the radius of curvature. Next fourth one nodomu optical center, that is very very important for 1 mark. Maximum times kelarapi optical center na. Optical center, that is one of the very favorite question for the question paper setters. Optical center andre enu nodkondi. Okay, complete ah canara bit. Okay, next third one already gottadapi, radius, that is a radius, no need to waste time there. Only time waste ಮಾಡೋದು ಬೇಡಪ್ಪಿ, we have many concepts to discuss. ಹೌದಾ? Next fourth one, optical center. Optical center. Optical center. Optical center ಯಾವ ಲೆಟರ್ ಇಂದ ರಿಪ್ರೆಸೆಂಟ್ ಮಾಡ್ಕೋತೀವಪ್ಪ ಅಂದ್ರೆ O ಲೆಟರ್ ಇಂದ ರಿಪ್ರೆಸೆಂಟ್ ಮಾಡ್ತೀವಿ. Optical center located here at the center of lens locate ಆಗಿರ್ತದೆ. Exactly at the center of lens locate ಆಗಿರ್ತದೆ, that is called as optical center. But definition ಹಂಗೆ ಬರಕ್ಕೆ ಬರಲ್ಲ. Optical center, it is a point in between the center, in between the aperture of the spherical lens where there is no deviation of light. Let's write here ಆಮೇಲೆ ನೋಡು ಮತ್ತೆ ಏನಂತ ಹೇಳಿ. It is point on center of the aperture, middle of the aperture, center of the aperture. Center of aperture where there is no deviation of light. Deviation of light. Deviation of light. ಅಂದ್ರೆ ಈಗ ಆಪ್ಟಿಕಲ್ ಸೆಂಟರ್ ಥ್ರೂ ನೀವು ಯಾವ್ದಾದ್ರು ಲೈಟ್ ರೇ ಪಾಸ್ ಮಾಡಿದ್ಯಪ್ಪ ಅಂತಂದ್ರೆ ರಿಫ್ರಾಕ್ಟ್ ಆಗಲ್ಲ. ಕರೆಕ್ಟಾ? ಫಾರ್ ಎಕ್ಸಾಂಪಲ್ ಏನು ಲೆನ್ಸ್ ಐತಿ, ವಿಚ್ ಲೆನ್ಸ್? ಕಾನ್ವೆಕ್ಸ್ ಲೆನ್ಸ್. ಇಲ್ಲಿ ಐತಿ ಆಪ್ಟಿಕಲ್ ಸೆಂಟರ್ ಐತಿ. ಈ ಆಪ್ಟಿಕಲ್ ಸೆಂಟರ್ ಥ್ರೂ ಲೈಟ್ ರೇ ಏನಾದ್ರು ಪಾಸ್ ಮಾಡಿದ್ಯಪ್ಪ ಅಂತಂದ್ರ ಆಕ್ಚುಲಿ ರಿಫ್ರಾಕ್ಟ್ ಆಗ್ಬೇಕು. ಅದು ಏನಾಗ್ಬೇಕು? ರಿಫ್ರಾಕ್ಟ್ ಆಗ್ಬೇಕು, ಬಟ್ ಇಟ್ ವಿಲ್ ನಾಟ್ ರಿಫ್ರಾಕ್ಟ್. ಬೇರೆ ಕಡೆ ಸಪೋಸ್ ಅದೇನ ಲೈಟ್ ರೇ ಇಲ್ಲಿ ಇನ್ಸಿಡೆಂಟ್ ಮಾಡಿದ್ರೆ ಹಿಂಗೆ ರಿಫ್ರಾಕ್ಟ್ ಆಗ್ತದೆ. ಲೈಟ್ ರೇ ಇಲ್ಲಿ ಇನ್ಸಿಡೆಂಟ್ ಮಾಡಿ ಈ ತರ ರಿಫ್ರಾಕ್ಟ್ ಆಗ್ತದೆ. ಲೈಟ್ ರೇ ಏನಪ್ಪಾ ಅಂತಂದ್ರೆ ಇಲ್ಲಿ ಇನ್ಸಿಡೆಂಟ್ ಮಾಡಿದ್ರೆ ಈ ತರ ರಿಫ್ರಾಕ್ಟ್ ಆಗ್ತದೆ. ಎಲ್ಲಾ ಕಡೆ ಬೇಕಾದ ಕಡೆ ಇನ್ಸಿಡೆಂಟ್ ಮಾಡಿದ್ರೆ ಲೈಟ್ ರೇ ಏನಾಗ್ತದ? ರಿಫ್ರಾಕ್ಟ್ ಆಗ್ತದ. ಬಿಕಾಸ್ ದೇರ್ ಇಸ್ ಅ ಚೇಂಜ್ ಇನ್ ಅ ಮೀಡಿಯಂ. ಮೀಡಿಯಂ ಒಳಗಡೆ ಚೇಂಜ್ ಆಗ್ತದೆ. ಮೀಡಿಯಂ ಒಳಗಡೆ ಚೇಂಜ್ ಆಗ್ತಂದ್ರೆ ಲೈಟ್ ರೇ ಕಂಪಲ್ಸರಿ ಏನಾಗ್ಬೇಕು? ರಿಫ್ರಾಕ್ಟ್ ಆಗ್ಬೇಕು. ಆದ್ರ ಒಂದು ಪಾಯಿಂಟ್ ಒಳಗೆ ರಿಫ್ರಾಕ್ಟ್ ಆಗಲ್ಲ. ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಒಳಗಡೆ ಏನಾಗಲ್ಲಪ್ಪ ಅಂದ್ರ ರಿಫ್ರಾಕ್ಟ್ ಆಗಲ್ಲ. ಆ ಪಾಯಿಂಟ್ ಏನಂತ ಕರಿತೀವಿ? ಆಪ್ಟಿಕಲ್ ಸೆಂಟರ್ ಅಂತ ಕರಿತೀವಿ. ಎಲ್ಲೈತದ ಆಪ್ಟಿಕಲ್ ಸೆಂಟರು? ಎಕ್ಸಾಕ್ಟ್ಲಿ ಅಟ್ ದ ಸೆಂಟರ್ ಆಫ್ ಅಪರ್ಚರ್ ಐತಿ. ಇದು ಅಪರ್ಚರ್ ಐತಲ್ಲ, ಅಪರ್ಚರ್ದು ಸೆಂಟರ್ ಐತೆ. ಅಪರ್ಚರ್ ಏನೈತಿ? ಸೆಂಟರ್ ಐತಿ. ಆ ಅಪರ್ಚರ್ ಸೆಂಟರ್ ಒಳಗಡೆ ಒಂದು ಪಾಯಿಂಟ್ ಐತಿ. ಆ ಪಾಯಿಂಟ್ ಒಳಗಡೆ ಏನಾಗಲ್ಲಪಿ? ಡಿವಿಯೇಷನ್ ಆಗಲ್ಲ ಲೈಟ್ ರೇ. ದಟ್ ಪಾಯಿಂಟ್ ಈಸ್ ಕಾಲ್ಡ್ ಆಸ್ ದಿ ಆಪ್ಟಿಕಲ್ ಸೆಂಟರ್. ಅದಕ್ಕೆ ಏನಂತ ಕರಿತೀವಿ ನಾವು? ಆಪ್ಟಿಕಲ್ ಸೆಂಟರ್ ಅಂತ ಕರಿತೀವಿ. ಕರೆಕ್ಟಾ? ಆಪ್ಟಿಕಲ್ ಸೆಂಟರ್ ಅಂತ ಕರಿತೀವಿ. ಕರೆಕ್ಟಾ? It is a point on center of aperture where there is no deviation of light. ಎಲ್ಲಿ ಡಿವಿಯೇಷನ್ ಆಫ್ ಲೈಟ್ ಆಗಲ್ಲಪಿ, ಆ ಪಾಯಿಂಟ್ ಏನಂತ ಕರಿತೀವಿ? ಆಪ್ಟಿಕಲ್ ಸೆಂಟರ್ ಅಂತ ಕರಿತೀವಿ. ರಿಫ್ರಾಕ್ಷನ್ ಆಗ್ಲಿಲ್ಲ ಅಲ್ಲಿ. ಏನಾಗ್ಲಿಲ್ಲ? ಡಿವಿಯೇಷನ್ ಅಂದ್ರೆ ಏನು? ರಿಫ್ರಾಕ್ಷನ್. ನೋ ರಿಫ್ರಾಕ್ಷನ್. ನೋ ರಿಫ್ರಾಕ್ಷನ್. ರಿಫ್ರಾಕ್ಷನ್ ಎಲ್ಲಿ ಆಗಲ್ಲಪಿ, ಅದಕ್ಕೆ ಏನಂತ ಕರಿತೀವಿ ನಾವು? ಆ ಪಾಯಿಂಟ್ ಏನಂತ ಕರಿತೀವಿ? ಆಪ್ಟಿಕಲ್ ಸೆಂಟರ್ ಅಂತ ಕರಿತೀವಿ. ಕರೆಕ್ಟಾ? ನಮಗೆ ರಿಫ್ರಾಕ್ಷನ್ ಆಗಲ್ಲ ಅಂದ್ರೆ ನನಗೊಂದು ಡೌಟ್ ಬರಕತ್ತು. ರಿಫ್ರಾಕ್ಷನ್ ಆಗಕ್ಕೆ ಏನೇನ್ ಆಗ್ಬೇಕು? ರಿಫ್ರಾಕ್ಷನ್ ಆಗಕ್ಕ ಸಮ್ ಕಂಡೀಷನ್ಸ್ ಅದಾವ. ಏನೇನವು ಕಂಡೀಷನ್ಸ್? ಓಕೆ, ಲೆಟ್ಸ್ ಸಿ ದ ಕಂಡೀಷನ್ಸ್ ಹಿಯರ್. ಫಸ್ಟ್ ಒನ್ ಏನಾಗಬೇಕು? ಚೇಂಜ್ ಇನ್ ವೆಲಾಸಿಟಿ ಇರಬೇಕು. ಚೇಂಜ್ ಇನ್ ಸ್ಪೀಡ್ ಆಫ್ ಲೈಟ್ ಇರಬೇಕು. ಸ್ಪೀಡ್ ಆಫ್ ಲೈಟ್ ಚೇಂಜ್ ಆಗ್ತದ. ಇದು ಯಾವುದು? ಏರ್ ಮೀಡಿಯಂ. ಇದು ಯಾವುದು? ಗ್ಲಾಸ್ ಮೀಡಿಯಂ. ಇದು ಯಾವುದು? ಏರ್ ಮೀಡಿಯಂ. 2 ಟೈಮ್ಸ್ ಚೇಂಜ್ ಆಗ್ತದಪ್ಪಿ. 2 ಟೈಮ್ಸ್ ಚೇಂಜ್ ಇನ್ ಮೀಡಿಯಂ ಅಂದ್ರೆ ವೆಲಾಸಿಟಿನು 2 ಟೈಮ್ಸ್ ಚೇಂಜ್ ಆಗ್ತದೆ. ಅಂದ್ರೆ ಏನಾಗ ರಿಫ್ರಾಕ್ಷನ್ ಆಗಬೇಕಾಗಿತ್ತು. ಸೆಕೆಂಡು ಚೇಂಜ್ ಇನ್ ಮೀಡಿಯಂ. ಚೇಂಜ್ ಇನ್ ಮೀಡಿಯಂ. ಮೀಡಿಯಂ ಮೀಡಿಯಂ ಒಳಗಡೆ ಚೇಂಜ್ ಆಗ್ತದಪ್ಪಿ. ಅಂದ್ರೆ ಏನಾಗಬೇಕಾಗಿತ್ತು? ರಿಫ್ರಾಕ್ಷನ್ ಆಗ್ಬೇಕಾಗಿತ್ತು, ಆದ್ರೂ ಆಗಲಿಲ್ಲ. ಯಾಕಪ್ಪ ಅಂದ್ರ ಪಾಯಿಂಟ್ ಒಳಗಡೆ ರಿಫ್ರಾಕ್ಷನ್ ಆಗಲ್ಲ. ಮೀನ್ಸ್ ಆಪ್ಟಿಕಲ್ ಸೆಂಟರ್ ಒಳಗಡೆ ಏನಾಗಲ್ಲ? ರಿಫ್ರಾಕ್ಷನ್ ಆಗಲ್ಲ. ದಟ್ ಈಸ್ ದ ನೇಚರ್ ಆಫ್ ದಿ ಲೆನ್ಸ್. ಯಾವ್ದು? ನೇಚರ್ ಆಫ್ ದ ಲೆನ್ಸ್. ಅಂದ್ರೆ ಯಾವ್ಯಾವ ಕೇಸ್ ಒಳಗೆ ರಿಫ್ರಾಕ್ಷನ್ ಆಗಲ್ಲ? ಆಫ್ಟರ್ ದೀಸ್ 2 ಕಂಡೀಷನ್ಸ್ ಆಲ್ಸೋ. ಇವೆರಡೂ ಕಂಡೀಷನ್ ಅಪ್ಲೈ ಆದ್ಮೇಲೆ ಎಲ್ಲೆಲ್ಲಿ ರಿಫ್ರಾಕ್ಷನ್ ಆಗಲ್ಲ ಅಂತ ಬೇಕು. ಆಟ್ ಮೀನ್ಸ್ ಬೇಡ, ಡೈರೆಕ್ಟ್ ಎಲ್ಲೆಲ್ಲಿ ರಿಫ್ರಾಕ್ಷನ್ ಆಗಲ್ಲ. ವೇರ್
no refraction causes. No refraction causes after applying these condition also. After in the these condition also, ಎರಡು ಕಂಡೀಷನ್ ಇದ್ರೂ ಆಕ್ಚುಲಿ ರಿಫ್ರಾಕ್ಷನ್ ಆಗ್ಬೇಕಾದ್ರೆ ಎರಡು ಕಂಡೀಷನ್ ಇರಬೇಕು. ಇವು ಎರಡು ಕಂಡೀಷನ್ ಇದ್ರೂ ಒಂದೊಂದ್ ಕಡೆ ಏನಾಗಲ್ಲಪ್ಪ ಅಂದ್ರೆ ರಿಫ್ರಾಕ್ಷನ್ ಎಲ್ಲ ಎಲ್ಲೆಲ್ಲ ಕಂಪಲ್ಸರಿ ನೆನ್ಪಿಟ್ಕೋಬೇಕ್ರಿ. ನಿಮ್ಗೆ ಯಾವ ತರ ಅಪ್ಲೈಡ್ ಕ್ವಶನ್ ಬಂತು, ಕ್ವಶನ್ ಟಫ್ ಇತ್ತು ಅಂತ ಹೇಳ್ತಾರಪ್ಪಿ. ಅಪ್ಲೈಡ್ ಕ್ವಶನ್ಸ್ ಎಲ್ಲಿನೂ ಬರಲ್ಲ, ಈ ತರ ಸ್ಮಾಲ್ ಪಾಯಿಂಟ್ಸ್ ಒಳಗಡೆ ಬರ್ತಾವ. ನೀವೇನ್ ಮಾಡಿರ್ತೀರಿ, ಸಣ್ಣ ಪಾಯಿಂಟ್ ಅದಾವ ಇಂಪಾರ್ಟೆಂಟ್ ಇಲ್ಲ, ಸಣ್ಣ ಪಾಯಿಂಟ್ ಅದಾವ ತಗೋಣ ಇಂಪಾರ್ಟೆಂಟ್ ಇಲ್ಲ ನೀ ಬಿಟ್ಟಿರ್ತೀವಿ. ಆ ಸಣ್ಣ ಪಾಯಿಂಟ್ ಒಳಗಡೆ ಕ್ವಶನ್ ಕೇಳ್ತಾರ, ಅದಕ್ಕೆ ನೀನೇನಂದ್ಬಿಡ್ತಿ ಅಪ್ಲೈಡ್ ಕೇಳ್ಯಾರ. ಏನಂದ್ಬಿಡ್ತಿ ಅಪ್ಲೈಡ್ ಕೇಳ್ಯಾರ. ಅಪ್ಲೈಡ್ ಕೇಳಲ್ಲ ಅವ್ರು, ಇದ್ರಾಗ ಕೇಳ್ತಾರ. ಎಲ್ಲೆಲ್ಲಿ ರಿಫ್ರಾಕ್ಷನ್ ಆಗಲ್ಲ, ಆಫ್ಟರ್ ಇನ್ ದೀಸ್ ಟೂ ಸಿಚುವೇಶನ್ಸ್ ಆಲ್ಸೋ. ಇವೆರಡು ಸಿಚುವೇಶನ್ ಒಳಗಡೆ ರಿಫ್ರಾಕ್ಷನ್ ಎಲ್ಲೆಲ್ಲಿ ಆಗಲ್ಲ ಅಂತ ಬೇಕು. ಫಸ್ಟ್ ಒನ್ ಎಲ್ಲಿ ಆಗಲ್ಲಪ್ಪ ಅಂದ್ರ, ಆಂಗಲ್ ಆಫ್ ಇನ್ಸಿಡೆನ್ಸ್ ಏನಾದ್ರು 0 ಇತ್ತಪ್ಪ ಅಂತಂದ್ರ ನೋ ರಿಫ್ರಾಕ್ಷನ್, ರಿಫ್ರಾಕ್ಷನ್ ಆಗಲ್ಲ. ಸಪೋಸ್ ಏನಾದ್ರು ಸೆಕೆಂಡ್ ಒನ್, refractive index of one medium is equals to refractive index of another medium. One medium do another medium do refractive index ಏನಾದ್ರು ಚೇಂಜ್ ಇತ್ತಪ್ಪ ಅಂದ್ರ ನೋ ರಿಫ್ರಾಕ್ಷನ್, ರಿಫ್ರಾಕ್ಷನ್ ಆಗಲ್ಲ. ಕರೆಕ್ಟಾ? ಥರ್ಡ್ ಪಾಯಿಂಟ್ ಮತ್ತೆ ರಿಫ್ರಾಕ್ಷನ್ ಎಲ್ಲಿ ಆಗಲ್ಲ ಅಂತ ಬೇಕು. ವೆನ್ ಇದೆ, ವೆನ್ ಲೈಟ್ ಇನ್ಸಿಡೆಂಟ್ಸ್ at O, ಆಪ್ಟಿಕಲ್ ಸೆಂಟರ್. ಆಪ್ಟಿಕಲ್ ಸೆಂಟರ್ಸ್ ಒಳಗಡೆ ಲೈಟ್ ಏನಾದ್ರು ಇನ್ಸಿಡೆಂಟ್ ಆಯ್ತಪ್ಪ ಅಂತಂದ್ರ ಅವಾಗ ಏನಾಗಲ್ಲ, ರಿಫ್ರಾಕ್ಷನ್ ಆಗಲ್ಲ. ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಅಪಿ, ಯು ಶುಡ್ ಕೀಪ್ ಇನ್ ಯುವರ್ ಮೈಂಡ್. ನೋಟ್ ಅಂತ ಹಾಕೊಂಡು ಬರ್ಕೋರಿ. ಕರೆಕ್ಟಾ? ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಯು ಶುಡ್ ರಿಮೆಂಬರ್ ಇಟ್. ಕರೆಕ್ಟಾ? ಇವು 3 ಕಂಡೀಷನ್ಸ್ ಒಳಗಡೆ ಏನಾಗಲ್ಲ, ರಿಫ್ರಾಕ್ಷನ್ ಆಗಲ್ಲ. ಆಫ್ಟರ್ ಇನ್ ದೀಸ್ 2 ಕಂಡೀಷನ್ಸ್ ಆಲ್ಸೋ, ಇವೆರಡು ಕಂಡೀಷನ್ ಇದ್ರು ರಿಫ್ರಾಕ್ಷನ್ ಆಗಲ್ಲ. ಸಮ್ ಟೈಮ್ಸ್ ಯಾವ್ದು ಸಮ್ ಟೈಮು, ಇದು ಅದು ಸಮ್ ಟೈಮ್. ಕರೆಕ್ಟಾ? ಕರೆಕ್ಟ್ ಅಪಿ? ಐ ಹೋಪ್ ಯು ಹ್ಯಾವ್ ರಿಟನ್ ದಿಸ್ ಒನ್. ಓಕೆ, ನೆಕ್ಸ್ಟ್ ನೋಡಿ. ಕಂಪ್ಲೀಟ್ ಆಗೈತಪಿ ಆಪ್ಟಿಕಲ್ ಸೆಂಟರ್ ಅಂದ್ರೆ? ಕಂಪ್ಲೀಟಾ? ಓಕೆ, ನೆಕ್ಸ್ಟ್ ಒನ್ ಏನೈತಿ, ಪ್ರಿನ್ಸಿಪಲ್ ಆಕ್ಸಿಸ್. ಪ್ರಿನ್ಸಿಪಲ್ ಆಕ್ಸಿಸ್ ಅಂದ್ರೆ ಏನು? Okay, principal. Let's see the principal axis, not principal. Principal allapi, principal ru illilla. Principal axis adare. Fifth one, principal axis. Principal axis. Principal axis. Principal axis ಅಂದ್ರೆ ನಾವು ಮೈಕ್ ನೋಡ್ಕೋತೀವಿ ಸ್ವಲ್ಪ, ಯಾಕಂದ್ರೆ ಎವ್ರಿ ಟೈಮ್ ಮೆನಿ ಟೈಮ್ಸ್ ಏನಾಗೈತಪ್ಪ ಅಂದ್ರೆ ವಿಡಿಯೋ ಮಾಡ್ಬೇಕಾದ್ರೆ ಮಿಡಲ್ ಆಫ್ ಆಗ್ಬಿಟ್ಟದ, ಡಬಲ್ ಕೆಲಸ ಆಗೈತಿ. ಕರೆಕ್ಟಾ? ಅದ್ರ ಸಂಬಂಧ ಎವ್ರಿ ಟೈಮ್ ನೋಡ್ಕೋತಿರ್ತೀನಿ, ನೀವು ತಪ್ಪು ತಿಳ್ಕೊಬೇಡ್ರಿ. ಪ್ರಿನ್ಸಿಪಲ್ ಆಕ್ಸಿಸ್. ಪ್ರಿನ್ಸಿಪಲ್ ಆಕ್ಸಿಸ್ ಅಂದ್ರೆ ಏನು? ಇಲ್ಲ ಐತಲ್ಲಪ್ಪಿ, ಒಂದು ಲೈನ್ ಹೊಡಿಬೇಕು, ಆ ಲೈನ್ ಪ್ರಿನ್ಸಿಪಲ್ ಆಕ್ಸಿಸ್. ಒಂದು ಲೈನ್ ಹೊಡಿಬೇಕಪ್ಪಿ, ಆ ಲೈನು ಸೆಂಟರ್ ಆಫ್ ಕರ್ವೇಚರ್ಸ್ ಮತ್ತು ಆಪ್ಟಿಕಲ್ ಸೆಂಟರ್ ಥ್ರೂ ಪಾಸ್ ಆಗ್ಬೇಕು. ಸೆಂಟರ್ ಆಫ್ ಕರ್ವೇಚರ್ ಮತ್ತು ಆಪ್ಟಿಕಲ್ ಸೆಂಟರ್ ಥ್ರೂ ಪಾಸ್ ಆಗ್ಬೇಕು. ಹೌದಾ? ಇಮ್ಯಾಜಿನರಿ ಸ್ಟೇಟ್, ರಿಯಾಲಿಟಿ ಒಳಗಡೆ ಎಕ್ಸಿಸ್ಟೆನ್ಸ್ ಇರಲ್ಲ ಅದು. ಕರೆಕ್ಟಾ? ಪ್ರಿನ್ಸಿಪಲ್ ಆಕ್ಸಿಸ್ ಇಸ್ ದ imaginary straight line. Imaginary straight line. Imaginary straight line. Which imaginary straight line which passes through center of curvature and optical center. ಸೆಂಟರ್ ಆಫ್ ಕರ್ವೇಚರ್ ಮತ್ತು ಆಪ್ಟಿಕಲ್ ಸೆಂಟರ್ ಥ್ರೂ ಯಾವ್ದಾದ್ರು ಒಂದು ಇಮ್ಯಾಜಿನರಿ ಸ್ಟ್ರೇಟ್ ಲೈನ್ ಪಾಸ್ ಆಗೋಯ್ತಪ್ಪ ಅಂದ್ರೆ ದಾಟ್ ಇಮ್ಯಾಜಿನರಿ ಸ್ಟ್ರೇಟ್ ಲೈನ್ ಇಸ್ ಕಾಲ್ಡ್ ಆಸ್ ದಿ ಪ್ರಿನ್ಸಿಪಲ್ ಆಕ್ಸಿಸ್. ಅದಕ್ಕೆ ಏನಂತ ಕರಿತೀವಿ? ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಕರಿತೀವಿ. ಕರೆಕ್ಟಾ? ಅಂಡ್ ದಿಸ್ ಇಸ್ ಅಬೌಟ್ ದ ಕಾಂಪೋನೆಂಟ್ ಆಫ್ ದಿ ಸ್ಪೆರಿಕಲ್ ಲೆನ್ಸ್. ಇವು ಇದಕ್ಕೆ ನಾವು ಕಾಂಪೋನೆಂಟ್ ಅಂತ ಕರಿತೀವಿ. ಇವು ಬಿಟ್ರೆ ರಿಮೈನಿಂಗ್ ಟರ್ಮ್ಸ್ ಗೆ ಕಾಂಪೋನೆಂಟ್ಸ್ ಅನ್ನಲ್ಲ, ಆರ್ ಸಮ್ ಟರ್ಮ್ಸ್ ರಿಲೇಟೆಡ್ ಟು ದ ಸ್ಪೆರಿಕಲ್ ಮಿರರ್ ಅಂತಾರಲ್ಲ. ಯಾಕೆ ಕರಲ್ಲಪ್ಪ ಅಂತಂದ್ರ, ಇವು ಒಂದು ಲೆನ್ಸ್ ಐತಪ್ಪ ಅಂದ್ರೆ ಕಂಪಲ್ಸರಿ 5 ಟರ್ಮ್ಸ್ ಇರ್ತಾವ ಅದ್ರ ಜೊತೆ. ಸಪೋಸ್ ಇವು 5 ಒಳಗಡೆ ಯಾವ್ದಾದ್ರು ಒಂದು ಇರ್ಲಿಲ್ಲಪ್ಪ ಅಂದ್ರೆ ಅದಕ್ಕೆ ಏನಂತ ಕರೆಯಲ್ಲ ನಾವು, ಸ್ಪೆರಿಕಲ್ ಲೆನ್ಸ್ ಅಂತ ಕರೆಯಲ್ಲ. ಸ್ಪೆರಿಕಲ್ ಲೆನ್ಸ್, ಸಪೋಸ್ ನಾನು ಹ್ಯೂಮನ್ ಬೀಯಿಂಗ್ ಅಂತ ಅನ್ಬೇಕಾಗಿತ್ತು ಅಂದ್ರೆ ಐ ಶುಡ್ ಹಾವ್ ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್. ನನಗೆ ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕು. ನನಗೆ ಅಡ್ಡಾಡಕ್ ಬರ್ಬೇಕು, ನನಗೆ ಮಾತಾಡಕ್ ಬರ್ಲಿಕ್ಕೂ ನಡೀತೈತಿ. ಮೂಗ್ ಅಂತಾರ, ಅದ್ರಾಗೆ ಪ್ರಾಬ್ಲಮ್ ಇಲ್ಲ. ಬಟ್ ನಾವು ಹ್ಯೂಮನ್ ಬೀಯಿಂಗ್ ಅನ್ಕೋಬೇಕಾಗಿತ್ತಪ್ಪ ಅಂತಂದ್ರ ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ಬೇಕು. ಅವು ಕ್ಯಾರೆಕ್ಟರಿಸ್ಟಿಕ್ಸ್ ಏನದಾವ ಅಂತ ನಾನು ಹೇಳಬೇಕಾಗಿಲ್ಲ, ನಿಮಗೆ ಆಲ್ರೆಡಿ ಗೊತ್ತದವು. ಅದೇ ತರ ಸ್ಪೆರಿಕಲ್ ಲೆನ್ಸ್ ಅನ್ಬೇಕಾಗಿತ್ತಪ್ಪ ಅಂದ್ರೆ ಸಮ್ ಟರ್ಮ್ಸ್ ಇರಬೇಕು. ಇವು 5 ಟರ್ಮ್ಸ್ ಏನಾದ್ರು ಇದ್ವಪ್ಪ ಅಂತಂದ್ರ ಅದಕ್ಕೆ ಏನಂತ ಕರಿತೀವಿ ನಾವು? spherical lens ಅಂತ ಕರಿತೀವಿ. That is why these 5 are called as the component of the spherical lens.
In the upcoming video, I am going to discuss about image formation. ಕಾನ್ವೆಕ್ಸ್ ಲೆನ್ಸ್ ಇಂದ ಇಮೇಜಸ್ ಹೆಂಗ್ ಫಾರ್ಮ್ ಆಗ್ತವು, ಆ ಇಮೇಜಸ್ ಫಾರ್ಮ್ ಆಗ್ಬೇಕಾದ್ರೆ ರೂಲ್ಸ್ ಏನೇನ್ ಫಾಲೋ ಮಾಡ್ಬೇಕು ನಾವು, ಆ ರೂಲ್ಸ್ ಬಗ್ಗೆ ಡಿಸ್ಕಸ್ ಮಾಡಕೊಂತೀವಿ. ಸಿಮಿಲರ್ಲಿ ಪ್ರಿನ್ಸಿಪಲ್ ಫೋಕಸ್ ಡಿಸ್ಕಸ್ ಮಾಡವು. ಓಕೆ, ದಿಸ್ ಇಸ್ ಅಬೌಟ್ ದ ಕಾಂಪೋನೆಂಟ್ ಆಫ್ ದಿ ಸ್ಪೆರಿಕಲ್ ಲೆನ್ಸ್. Good night. See you in the next video.